ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಕನ್ನಡ ಚಾನಲ್. ಇವತ್ತಿನ ಮಾಹಿತಿ ಬಂದ್ಬಿಟ್ಟು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕೋದು. ಹೊಸ ರೇಷನ್ ಕಾರ್ಡ್ ಅರ್ಜಿ ಆರಂಭವಾಗಿದೆಯಾ? ಯಾರೆಲ್ಲ ಹಾಕ್ಬೋದು? ನಾವು ಹೊಸದಾಗಿ ರೇಷನ್ ಕಾರ್ಡ್ ಹಾಕ್ಬೋದಾ ಅಥವಾ ಹಳೇದು ರದ್ದಾಗಿದ್ದು ಅದನ್ನು ರಿನಿವೇಶನ್ ಮಾಡ್ಬೇಕಾ? ಹಾಗೆ ಏನೆಲ್ಲ ದಾಖಲಾತಿಗಳು ಬೇಕು? ಈ ಎಲ್ಲ ಪ್ರಶ್ನೆಗಳಿಗೂ ಇಲ್ಲಿದೆ ಉತ್ತರ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಪರಿಶೀಲನೆ ವೇಳೆ ಅಂದ್ರೆ ರೇಷನ್ ಕಾರ್ಡ್ ನು ವೆರಿಫಿಕೇಶನ್ ಮಾಡಿದ್ರು. ಆ ವೇಳೆಯಲ್ಲಿ ಏನಾಯ್ತು ಅಂದ್ರೆ 13,87,000 ಚಿಲ್ಡ್ರ ಅಷ್ಟು ಕಾರ್ಡ್ಗಳನ್ನ ರದ್ದು ಮಾಡಿದ್ರು. ನಕಲಿ ಅಂತ ಅವನ್ನ ಏನು ಪತ್ತೆ ಮಾಡಿದ್ರು ಸ್ನೇಹಿತರೆ. ಆ ನಕಲಿ ಅಂತ ಯಾಕೆ ಮಾಡಿದ್ರು ಅಂದ್ರೆ ಇದರಲ್ಲಿ ಎಷ್ಟೋ ಕಾರ್ಡ್ಗಳು ಏನು ತಪ್ಪ ಮಾಹಿತಿ ಕೊಟ್ಟು, ಸುಳ್ಳು ದಾಖಲಾತಿಗಳನ್ನ ಕೊಟ್ಟು, ಹಾಗೆ ಇನ್ಕಮ್ ಟ್ಯಾಕ್ಸ್ ತುಂಬ್ತಾ ಇದ್ರೂನು ಅವರು BPL ಕಾರ್ಡ್ ನ ಯೂಸ್ ಮಾಡ್ತಾ ಇದ್ರು. ಹಾಗೆ ಇನ್ಕಮ್ ಜಾಸ್ತಿ ಇದ್ದವರು, ಹಾಗೆ ಜಮೀನ್ ಇದ್ದವರೆಲ್ಲರೂ BPL ಕಾರ್ಡ್ ನ ಉಪಯೋಗಿಸ್ತಾ ಇದ್ರು ಸ್ನೇಹಿತರೆ. ಈ ಕಾರಣಕ್ಕೋಸ್ಕರ ಇದನ್ನ ವೆರಿಫಿಕೇಶನ್ ಮಾಡಿ, ಪರಿಶೀಲನೆ ಮಾಡಿ ಅದರಲ್ಲಿ 13,87,000 ಚಿಲ್ಲರ ಕಾರ್ಡ್ಗಳನ್ನ ಅವರು ರದ್ದುಗೊಳಿಸಿದ್ರು ಸ್ನೇಹಿತರೆ. ಅದರಲ್ಲಿ 4 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳನ್ನ BPL ಕಾರ್ಡ್ಗಳನ್ನ APL ಕಾರ್ಡ್ ಆಗಿ ಅವರು ಟ್ರಾನ್ಸ್ಫರ್ ಮಾಡಿದ್ರು. ಹಾಗೆ ಕೆಲವೊಂದಿಷ್ಟು ಕಾರ್ಡ್ಗಳನ್ನ ಸಸ್ಪೆಂಡ್ ಕೂಡ ಮಾಡಿದ್ರು. ಹಾಗಾದ್ರೆ ನಿಮ್ ಕಾರ್ಡು ಸಸ್ಪೆಂಡ್ ಆಗಿದ್ಯಾ ಅಥವಾ APL ಆಗಿದ್ಯಾ, ಇದನ್ನ ಹೇಗ್ ಚೆಕ್ ಮಾಡೋದು ಅಂದ್ರೆ ನೀವು ಪರ್ಟಿಕ್ಯುಲರ್ ಆಗಿರುವಂತ ಆಹಾರ ಪೋರ್ಟಲ್ ವೆಬ್ಸೈಟ್ ಗೆ ಹೋಗಿ ನೀವು ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ದು ಸಸ್ಪೆಂಡ್ ಆಗಿದೆಯಾ ಅಥವಾ APL ಆಗಿ ಕನ್ವರ್ಟ್ ಆಗಿದೆಯಾ, ಇದು ಗೊತ್ತಾಗುತ್ತೆ ಸ್ನೇಹಿತರೆ. ಇಲ್ಲಿ ಹೊಸ ರೇಷನ್ ಕಾರ್ಡ್ ಹಾಕ್ಲಿಕ್ಕೆ ಅವಕಾಶ ಇದೆಯಾ, ನಾವು ಹೊಸದಾಗಿ ಹಾಕ್ಬೇಕಾಗಿದೆ ಅನ್ನೋರ್ಗೆ ಏನಂದ್ರೆ, ಇಲ್ಲಿ ಹೊಸ ಕಾರ್ಡ್ಗಳಿಗಿಂತ ಏನು 13,87,000 BPL ನ APL ಕನ್ವರ್ಟ್ ಮಾಡಿದ್ರು, ಹಾಗೆ ಸಸ್ಪೆಂಡ್ ಮಾಡಿದ್ರು, ಅವರಿಗೆ ಮೊದಲು ಅವಕಾಶ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಳೆ ಕಾರ್ಡ್ಗಳಿಗೆ ಅದನ್ನೇ ರಿನೋವೇಷನ್ ಮಾಡ್ಲಿಕ್ಕೆ ಯಾವ ಕಾರಣದಿಂದ ಅದು BPL ಆಯ್ತು, ಹಾಗೆ ಯಾವ ಕಾರಣಗಳಿಂದ ಸಸ್ಪೆಂಡ್ ಆಯ್ತು, ಅದನ್ನೆಲ್ಲನೂ ಅವರು ಪರಿಶೀಲನೆ ಮಾಡಿ ಅವ್ರಿಗೆ ಹೊಸ ದಾಖಲಾತಿಗಳನ್ನ ಕೊಟ್ಟು ಮತ್ತೆ ಹೊಳ್ಳಿ ಅವರು BPL ಪಡ್ಕೋಬಹುದು ಸ್ನೇಹಿತರೆ. ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಆದ್ರೆ ಹೊಸ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇನ್ನೂ ಅವಕಾಶ ಕೊಟ್ಟಿಲ್ಲ. ಮೊದಲು ಹಳೆಯ ಕಾರ್ಡುಗಳಿಗೆ ಆದ್ಯತೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ವೆರಿಫಿಕೇಶನ್ ವೇಳೆಯಲ್ಲಿ ತಾಂತ್ರಿಕ ದೋಷದಿಂದ ಎಷ್ಟೋ ಬಡ ಕುಟುಂಬಗಳ BPL ಕಾರ್ಡು ರದ್ದಾಯ್ತು, ಹಾಗೆ ಸಸ್ಪೆಂಡ್ ಆಯ್ತು, APL ಕಾರ್ಡ್ ಆಗಿ ಕನ್ವರ್ಟ್ ಆಯ್ತು. ಅಂತವರಿಗೆ ಈಗ ಅವಕಾಶ ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾರು ನಿಜವಾಗ್ಲೂ ಬಡವರಿದ್ದಾರೆ ಅವರಿಗೆ ಈ ಅವಕಾಶ ಸಿಗ್ಲೇಬೇಕು ಅನ್ನೋ ಉದ್ದೇಶದಿಂದ ಅವರಿಗೆ ಹೊಸ BPL ಕಾರ್ಡ್ ನ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗೆ ಅವ್ರು ಏನ್ ಮಾಡ್ಬೇಕು ಅಂದ್ರೆ ತಮ್ಮ ಹಳೆಯ ಕಾರ್ಡ್ ಅನ್ನ ಕ್ಲಿಯರೆನ್ಸ್ ಮಾಡ್ಕೊಂಡು ಏನು ಕರೆಕ್ಟ್ ಆಗಿರೋ ದಾಖಲಾತಿಗಳೊಂದಿಗೆ ಹೊಸ BPL ಕಾರ್ಡ್ಗೆ ಅರ್ಜಿ ಹಾಕ್ಬೇಕು. ಹಾಗಾದ್ರೆ ಈಗ ಹೊಸ BPL ಕಾರ್ಡ್ ಪಡಿಬೇಕಾದ್ರೆ ಗೌರ್ಮೆಂಟ್ ಹಾಕಿರುವಂತ ಷರತ್ತುಗಳೇನು ಅದನ್ನ ನೋಡೋಣ ಬನ್ನಿ. ನಿಮ್ಮ ಕುಟುಂಬದಲ್ಲಿ ಯಾರು ಸಹ ಆದಾಯ ತೆರಿಗೆ ಪಾವತಿಸಿರಬಾರದು. ಸೊ ನಿಮ್ಗೆ BPL ಕಾರ್ಡ್ ಈಗ ನೀವು ಅಪ್ಲಿಕೇಶನ್ ಹಾಕ್ತಾ ಇರ್ಬೇಕಂದ್ರೆ ನಿಮ್ ಕುಟುಂಬದಲ್ಲಿ ಯಾರು ಆದಾಯ ತೆರಿಗೆ ಕಟ್ಟಬಾರ್ದು. ಹಾಗೆ ನಂತರ ಸ್ನೇಹಿತರೆ, ನಿಮ್ಮ ಕುಟುಂಬದವರು ಯಾರು ಕೂಡ 7 ಎಕರೆಗಿಂತ ಹೆಚ್ಚು ವನ ಬೇಸಾಯ ಅಥವಾ ಕೃಷಿ ಭೂಮಿಯನ್ನ ಹೊಂದಿರಬಾರ್ದು ಸ್ನೇಹಿತರೆ. ಯಾರಾದ್ರೂ ಭೂಮಿ ಇದ್ರೆ 7 ಎಕರೆಗಿಂತ ಜಾಸ್ತಿ ಇದ್ರೆ ಅವ್ರಿಗೆ BPL ಕಾರ್ಡ್ ಬರೋದಿಲ್ಲ. ಮುಂದಿನ ಷರತ್ತು ಬಂದ್ಬಿಟ್ಟು ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ 1,20,000ಗಿಂತ ಜಾಸ್ತಿ ಇರಬಾರ್ದು ಸ್ನೇಹಿತರೆ. ಸೊ 1,20,000 ನಿಮ್ದೇನಾದ್ರೂ ಆದಾಯ ಇದ್ರೆ ನಿಮ್ಗೆ ಖಂಡಿತವಾಗಿಯೂ BPL ಕಾರ್ಡ್ ಬರುತ್ತೆ ಸ್ನೇಹಿತರೆ. ಇನ್ನು ಮುಂದಿನ 2 ಷರತ್ತುಗಳನ್ನ ಏನಂತ ನೋಡೋಣ ಬನ್ನಿ. ನಿಮ್ಮ ಕುಟುಂಬದಲ್ಲಿ ಯಾರು ಸರ್ಕಾರಿ ನೌಕರರಿರಬಾರ್ದು, ಹಾಗೆ ನಿಮ್ಮ ಕುಟುಂಬದಲ್ಲಿ ಯಾರ್ದು ಸ್ವಂತ ಕಾರ್ ಇರಬಹುದು, ನಿಮ್ಮ ಕುಟುಂಬದವರ ಹೆಸರಲ್ಲಿ ಕಾರ್ ಇರಬಾರ್ದು. ಇದ್ರೆ ಅಂತವ್ರಿಗೂ BPL ಕಾರ್ಡ್ ಕೊಡೋದಿಲ್ಲ ಸ್ನೇಹಿತರೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಟ್ರ್ಯಾಕ್ಟರ್ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಅವರಿಗೆ ವಿನಾಯಿತಿ ಇದೆ ಸ್ನೇಹಿತರೆ. ನೀವು ಏನು ಬೇಸಾಯ ಮಾಡ್ಕೊಂಡು ಅಥವಾ ಕೂಲಿ ಮಾಡ್ಕೊಳ್ಳಿಕ್ಕೆ ನೀವೇನಾದ್ರೂ ಟ್ರ್ಯಾಕ್ಟರ್ ಅಥವಾ ಟ್ಯಾಕ್ಸಿಯನ್ನ ಇಟ್ಕೊಂಡಿದ್ರೆ ಅಂತವರಿಗೆ BPL ಕಾರ್ಡ್ ನ ಕೊಡ್ತಿದ್ದಾರೆ ಸ್ನೇಹಿತರೆ. ಅಂತವ್ರಿಗೆ ಯಾವ ಪ್ರಾಬ್ಲಮ್ ಇಲ್ಲ. ಅದೇ ಸ್ನೇಹಿತರೆ, ಈಗ ಯಾರ್ದು BPL ರದ್ದಾಗಿತ್ತು, 4 ಲಕ್ಷದ ಹೆಚ್ಚಿಗಿಂತ APL ಕನ್ವರ್ಟ್ ಆಗಿತ್ತು, ಹಾಗೆ ಸಸ್ಪೆಂಡ್ ಆಗಿತ್ತು, ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಈಗ ನಿಮ್ ಹೊಸ ಅರ್ಜಿ ಹಾಕ್ಬೇಕಂದ್ರೆ ಮುಂದೆ ನಿಮ್ಗೂ ಅವಕಾಶ ಕೊಡ್ತಾರೆ ಸ್ನೇಹಿತರೆ. ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ. ಧನ್ಯವಾದಗಳು.